ಹಾಗೂ ನಮ್ಮ ಹಾಸನ ಜಿಲ್ಲೆ ಶಾಸಕರು ಶಿವಲಿಂಗೇಗೌಡರು, ಗೋಪಾಲ್ ಸ್ವಾಮಿ ಅವರು ಕೇಂದ್ರದ ಕೃಷಿ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರು ಸಹ ಕೇಂದ್ರ ಕೃಷಿ ಸಚಿವರು ಉನ್ನತ ಮಟ್ಟದ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ. ಕರ್ನಾಟಕ ಬರಗಾಲದ ಹಿನ್ನೆಲೆಯಲ್ಲಿ ತಾವು ಸಹ ಆದಷ್ಟು ಶೀಘ್ರವಾಗಿ ತೀರ್ಮಾನ ಕೈಗೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಕೃಷಿ ಸಚಿವರನ್ನು ಮನವಿ ಮಾಡಿದ್ದೇವೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕೊಬ್ಬರಿ ಬೆಳೆಯತಕ್ಕಂತಹ ರೈತರು ಸುಮಾರು ಜಿಲ್ಲೆಗಳಲ್ಲಿ ಇದ್ದು ಮಾರುಕಟ್ಟೆಯಲ್ಲಿ ಕೊಬ್ಬರಿ ದರ ಭಾಳ ಕುಸಿತ ಆಗಿದೆ. ಇಂಥ ಸಂದರ್ಭದಲ್ಲಿ ತತ್ಕ್ಷಣ ಕೇಂದ್ರ ಸರ್ಕಾರ ನ್ಯಾಫೆಡ್ ಮುಖಾಂತರವಾಗಿ ಮಾರುಕಟ್ಟೆಗೆ ಬಂದು ಕೊಬ್ಬರಿಯನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ತಕ್ಷಣ ಆರಂಭ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಂದ ಕೇಂದ್ರ ಕೃಷಿ ಸಚಿವರಿಗೆ ಪತ್ರವನ್ನು ಕೂಡ ಬರೆದು ನಾನು ವೈಯಕ್ತಿಕವಾಗಿ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಕೃಷಿ ಸಚಿವರಿಗೆ ಪತ್ರವನ್ನು ಕೊಟ್ಟು ಕರ್ನಾಟಕದಲ್ಲಿ ಕೊಬ್ಬರಿ ಬೆಳೀತಕ್ಕಂಥ ರೈತರು ಸಂಕಷ್ಟದಲ್ಲಿರುವಂಥ ವಿಷಯವನ್ನು ಅವರಿಗೆ ಅರ್ಥ ಮಾಡಿಸಿದ್ದೇವೆ. ಮತ್ತು ಇಂಥ ಸಂದರ್ಭದಲ್ಲಿ ನ್ಯಾಫೆಡ್ ಮುಖಾಂತರ ನೇರ ಪ್ರವೇಶ ಮಾಡಿ ಖರೀದಿ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ದರ ತಾನೇ ಸುಧಾರಣೆ ಆಗುತ್ತೆ, ಅದರಿಂದ ರೈತರಿಗೆ ರಕ್ಷಣೆ ಸಿಗುತ್ತೆ. ಆದಷ್ಟು ಶೀಘ್ರವಾಗಿ ಕೊಬ್ಬರಿಯನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂಥೇಳಿ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಪರವಾಗಿ ಕೃಷಿ ಸಚಿವರನ್ನು ಭೇಟಿ ಮಾಡಿ ಅವರು ಇದನ್ನು ನಾವು ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಮತ್ತೆ ಒತ್ತಾಯ ಮಾಡಿ ಹೇಳಿದ್ದೇವೆ, ಆದಷ್ಟು ಶೀಘ್ರವಾಗಿ ಈ ಕೆಲಸ ಆಗಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿದ್ದೇವೆ. ಥ್ಯಾಂಕ್ ಯು.